ಫ್ರೆಂಡ್ಸ್, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲಿಯೇ ಹೇಗೆ ಶುಂಠಿ ಪೌಡರ್ ತಯಾರಿಸಿ ಇಟ್ಟುಕೊಳ್ಳುವುದೆಂಬುದನ್ನು ತಿಳಿಸಿಕೊಡುತ್ತೇನೆ. ಮೊದಲಿಗೆ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟುಕೊಂಡು ಅದಕ್ಕೆ ನಿಮಗೆ ಬೇಕಾಗುವಷ್ಟು ಒಣ ಶುಂಠಿಯನ್ನು ಹಾಕಿಕೊಳ್ಳಬೇಕು. ನಂತರ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಒಣ ಶುಂಠಿಯನ್ನು ಹುರಿಯಲು ಶುರು ಮಾಡಬೇಕು. ಒಣ ಶುಂಠಿಯನ್ನು ಹುರಿಯುವಾಗ ಪದೇ ಪದೇ ಚಮಚದ ಸಹಾಯದಿಂದ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒಣ ಶುಂಠಿಯನ್ನು ಪಲ್ಟಾಯಿಸಿ ಹುರಿಯಬೇಕು. ಯಾವುದೇ ಕಾರಣಕ್ಕೂ ಒಣ ಶುಂಠಿ ಹೊತ್ತಿಕೊಳ್ಳದಂತೆ ನೋಡಿಕೊಳ್ಳಬೇಕು. ಮನೆಯಲ್ಲಿ ಸಮಯ ಸಿಕ್ಕಾಗ ನೀವೇನಾದರೂ ಈ ರೀತಿಯಾಗಿ ಶುಂಠಿ ಪೌಡರನ್ನು ರೆಡಿ ಮಾಡಿ ಇಟ್ಟುಕೊಂಡರೆ ಮನೆಗೆ ಏನಾದರೂ ಅಚಾನಕ್ಕಾಗಿ ಅತಿಥಿಗಳು ಬಂದಾಗ ಅವರಿಗೆ ಸಿಹಿ ಪದಾರ್ಥವನ್ನು ಮಾಡಬೇಕಾದಾಗ ಈ ಶುಂಠಿ ಪೌಡರನ್ನು ಮತ್ತೆ ಮಾಡುವ ಅವಶ್ಯಕತೆ ಬೀಳುವುದಿಲ್ಲ. ಇದರಿಂದ ನಿಮ್ಮ ಅಡುಗೆ ಮಾಡುವ ಸಮಯವೂ ಉಳಿತಾಯವಾಗುತ್ತದೆ ಮತ್ತು ಅಡುಗೆಯು ಸಹಿತ ನೀವು ಬೇಗನೆ ಮಾಡಿ ನಿಮ್ಮ ಸಮಯವನ್ನು ಬಂದ ಅತಿಥಿಗಳ ಜೊತೆಗೆ ಕಳೆಯಬಹುದು. ಈ ರೀತಿಯಾಗಿ ಒಣ ಶುಂಠಿಯನ್ನು ತುಂಬ ಚೆನ್ನಾಗಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಹುರಿದುಕೊಳ್ಳಬೇಕು. ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ಒಣ ಶುಂಠಿಯನ್ನು ಹುರಿಯುವುದು ಮುಗಿದ ನಂತರ ಅದೇ ಬಾಣಲೆಗೆ ನಿಮಗೆ ಬೇಕಾಗುವಷ್ಟು ಏಲಕ್ಕಿಯನ್ನು ಸಹಿತ ನೀವು ಹುರಿದುಕೊಳ್ಳಬೇಕು. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಏಲಕ್ಕಿಯನ್ನು ಸಹಿತ ಚೆನ್ನಾಗಿ ಹುರಿದುಕೊಳ್ಳಬೇಕು. ನಂತರ ಏಲಕ್ಕಿಯನ್ನು ಹುರಿಯುವುದು ಮುಗಿದ ನಂತರ ಶುಂಠಿಯನ್ನು ತೆಗೆದಂಥ ಜಾರಿಗೆನೆ ಈ ಏಲಕ್ಕಿಯನ್ನು ಸಹಿತ ಹಾಕಿಕೊಳ್ಳಬೇಕು. ಏಲಕ್ಕಿ ಮತ್ತು ಶುಂಠಿ ಎರಡು ಹುರಿದು ಮುಗಿದ ನಂತರ ಎರಡನ್ನೂ ಸೇರಿಸಿ ಮಿಕ್ಸಿ ಮಾಡಿಕೊಳ್ಳಬೇಕು. ಸರಿಯಾಗಿ ಸಣ್ಣಗೆ ಆಗುವ ರೀತಿಯಲ್ಲಿ ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡುವುದು ಮುಗಿದ ಮೇಲೆ ಸಾಣಿಗೆ ಸಹಾಯದಿಂದ ಪೌಡರನ್ನು ಸಾಣಿ ಹಿಡಿಯಬೇಕು. ಈ ರೀತಿಯಾಗಿ ತಯಾರಿಸಿದ ಶುಂಠಿ ಪೌಡರನ್ನು ನಾವು ಎಲ್ಲ ರೀತಿಯ ಸಿಹಿ ಪದಾರ್ಥವನ್ನು ಮಾಡಿದಾಗ ಉಪಯೋಗಿಸಿ ಸಿಹಿಯನ್ನು ಮಾಡಬಹುದು. ಪಾಯಸ, ಉಂಡಿ, ಕಡಬು, ಹೋಳಿಗೆ ಈ ರೀತಿಯಾಗಿ ಎಲ್ಲ ರೀತಿಯ ಸಿಹಿ ಪದಾರ್ಥಗಳನ್ನು ತಯಾರಿಸುವಾಗ ಈ ಶುಂಠಿ ಪೌಡರನ್ನು ಉಪಯೋಗಿಸಿ ಮಾಡುವುದರಿಂದ ಸಿಹಿ ಪದಾರ್ಥಗಳು ತುಂಬ ಟೇಸ್ಟಿಯಾಗಿ ಬರುತ್ತವೆ. ಜರಡಿಯ ಸಹಾಯದಿಂದ ತಯಾರಿಸಿದಂತಹ ಶುಂಠಿ ಪೌಡರನ್ನು ಸರಿಯಾಗಿ ಸೂಸಬೇಕು. ಈ ರೀತಿಯಾಗಿ ತಯಾರಿಸಿದ ಶುಂಠಿ ಪೌಡರನ್ನು ಒಂದು ಬಾಕ್ಸಿಗೆ ಹಾಕಿ ಶೇಖರಿಸಿ ಇಟ್ಟುಕೊಳ್ಳಬೇಕು. ಶೇಖರಿಸಿ ಇಟ್ಟುಕೊಂಡು ಬಹಳ ದಿನದವರೆಗೂ ನಾವು ಇದನ್ನು ಉಪಯೋಗಿಸಬಹುದು. ಇದಾಗಿತ್ತು ಇವತ್ತಿನ ಶುಂಠಿ ಪೌಡರ್ ತಯಾರಿಸುವ ವಿಡಿಯೋ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.